ಹಾಯ್ ವಿವರ್ಸ್, ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಇಲ್ಲಿ ಆರಾಮಾಗಿದ್ದೀವಿ. ಹಾಗೆ ಎಲ್ರಿಗೂ ಹೊಸ ಯುಗಾದಿ ಹಬ್ಬಕ್ಕೆ ವರ್ಷದ ಮೊದಲನೇ ತುಂಬ ದೊಡ್ಡ ಹಬ್ಬ, ಖುಷಿಯಾಗಿ ಆಚರಣೆ ಮಾಡೋ ಹಬ್ಬ ಯುಗಾದಿ ಹಬ್ಬ. ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು. ದೇವರು ನಿಮಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ತುಂಬ ಲೆಂತ್ ವಿಡಿಯೋ, ಅಂದರೆ ಬರೀ ಸ್ಕೂಲಿಂದ ಆಗಿರುತ್ತೆ. ನಾನು ಆಚೆ ಸರಿ ವಿಡಿಯೋ ಹಾಕಿದ್ನಲ್ವ, ನಾನು ಊರಿಂದ ದೇವಸ್ಥಾನಕ್ಕೆ ಹೋಗಿರೋದು, ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ನಲ್ಲ, ಆ ವಿಡಿಯೋ ಇದು. ಸ್ಕೂಲಲ್ಲಿ ಶಾರದಾ ಪೂಜೆ ಇತ್ತು, ಸರಸ್ವತಿ ಪೂಜೆ ಇಟ್ಕೊಂಡಿದ್ರು. ನಮ್ಮ ಚಿಕ್ಕ ಮಗ ಇದನ್ನೆಲ್ಲ UKGದು. ಹಂಗಾಗಿ ಅವತ್ತು ಹೋದ್ನಲ್ವ, ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಮೇಡಮ್ ಕೇಳಿಬಿಟ್ಟು ಮಾಡ್ಕೊಳ್ಳಿ ವಿಡಿಯೋ ಅಂತ ಹೇಳಿದ್ರು. ಹಂಗಾಗಿ ನಾನು ಕೂಡ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಸಾಧ್ಯ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಎಲ್ಲರೂ ಮಕ್ಕಳೆಲ್ಲ ಬೆಳಿಗ್ಗೆ ಮಧ್ಯಾಹ್ನ ಇದು ಊಟ ಹಾಕ್ಸಿದ್ರು ಮಕ್ಕಳಿಗೆಲ್ಲ. ನಮಗೂ ಪೇರೆಂಟ್ಸಿಗೂ ಸ್ವಲ್ಪ ಜನಕ್ಕೆ ಬರೋಕ್ಕೆ ನೋಡ್ಬೋದು. ತುಂಬ ಚೆನ್ನಾಗಿ ಪೂಜೆ ಮಾಡಿದರು. ಎಷ್ಟು ಚೆನ್ನಾಗಿದೆ ಅಲಂಕಾರ, ನೋಡೋಕ್ಕೆ ಅಷ್ಟು ಖುಷಿಯಾಗುತ್ತೆ. ಈ ರೆಡ್ ಕಲರು ಮತ್ತು ಯೆಲ್ಲೋ ಕಲರ್ ಹೂವು ಇದೆಲ್ಲ ಅದ್ರ ಹಿಂದೆ ಮತ್ತು ಗ್ರೀನ್ ಕಲರ್ ಎಲೆ ಥರದ್ದು ಏನು ಬ್ಯಾಕ್ ಸೈಡಲ್ಲಿ ಹಾಕಿದಾರಲ್ವ ಸ್ಕ್ರೀನು, ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಎಲ್ಲ ಮಕ್ಕಳು ಊಟ ಆಗಿ ಇವಾಗ ಬಂದು ಟೈಮ್ ಬಂದುಬಿಟ್ಟು 2 ಗಂಟೆ ಆಗಿದೆ. ಎಲ್ಲರೂ ಕೂತ್ಕೊಂಡು ಪೇರೆಂಟ್ಸ್ ಎಲ್ಲ ಬಂದು ಕರ್ಕೊಂಡು ಹೋಗ್ತಾಯಿದ್ರು. ಇದು ನನ್ನ ಚಿಕ್ಕ ಮಗಂದು ಮತ್ತು ಅವ್ರ ಫ್ರೆಂಡ್ಸ್ ಗ್ರೂಪ್ ಇದು. ಅವರೆಲ್ಲರೂ ಒಂದು ಗ್ರೂಪ್ ಅಲ್ವಾ, ನಾನು ಅವ್ರಿಗೆ ಕರೆದ್ಬಿಟ್ಟು ಒಂದು ಫೋಟೋ ತೆಕ್ಕೊಂಡೆ. ಸಖತ್ ತರಲೆ ಮಾಡ್ತಾರೆ ಅವ್ರು, ಒಂದು 4 ಜನ ಸೇರಿಕೊಂಡು. ಹಾಗೆ ಅಲ್ಲಿ ಮಕ್ಕಳಿಗೆ ಊಟ ಇತ್ತಲ್ವ, ಸ್ವಲ್ಪ ನಮಗೂ ಪೇರೆಂಟ್ಸಿಗೆ ಊಟ ಕೊಟ್ಟರು ಮೇಡಮ್. ಎಲ್ಲರೂ ಊಟ ಮಾಡಿಕೊಂಡು ತುಂಬ ಜನ ಇದ್ದರು ಪೇರೆಂಟ್ಸು. ನಾನು ಅವ್ರದ್ದೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಕೆಲವರು ಏನೋ ಅಂದ್ಕೊಂಡ್ಬಿಡ್ತಾರೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ ವೀಡಿಯೋದೆಲ್ಲ ಬರೋದು. ಹಂಗಾಗಿ ನಾನು ತುಂಬ ಜನ ಇದ್ರಲ್ಲ ಅವ್ರದ್ದೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅಂದ್ಕೊಂಡೆ ಮಾಡಲಿ ಸ್ವಲ್ಪ. ನೋಡ್ಬೋದು. ಮತ್ತು ಸ್ಟ್ರಾಬೆರಿ ಬಿಟ್ಟಿತ್ತು, ಅಂದರೆ ಯಾಕೋ ಏನೋ ಸ್ವೀಟ್ ಇಲ್ಲ, ಅದಿನ್ನೂ ತುಂಬ ದಪ್ಪ ಆಗೋಕ್ಕೆ ಬಿಡಬೇಕು ಅಥವಾ ಇನ್ನೇನು ಅಂತ ಗೊತ್ತಿಲ್ಲ. ಅಷ್ಟಾಗಿ ಇನ್ನೂ ಸ್ವೀಟ್ ಅಂತ ಇರಲಿಲ್ಲ, ಅದು ಸ್ವಲ್ಪ ಹುಳಿಯಾಗಿತ್ತು. 2 ಇತ್ತು, ಅದರಲ್ಲಿ ಇವರಿಬ್ಬರಿಂದ 1 ಕಟ್ ಮಾಡಿಕೊಟ್ಟೆ. ಇನ್ನೂ 1 ಹಣ್ಣನ್ನು ಒಂದು ಚಿಕ್ಕವನಿಗೆ ಅಂತೇಳಿ, ದೊಡ್ಡ ಮಗನಿಗೆ ಅಂತೇಳಿ 1 ಹಣ್ಣು ಬಿಟ್ಟೆ. 2 ಹಣ್ಣು ಬಿಟ್ಟಿದೆ. ಮತ್ತು ರೋಸ್ ಕೂಡ ಬಿಟ್ಟಿತ್ತು. ನಾನು ರೋಸ್ ಆವಾಗಲೇ ಕೀಳಲ್ಲ, 1-2 ದಿನ ಗಿಡದಲ್ಲಿ ಹಾಗೆ ಇರೋದಕ್ಕೆ ಬಿಡ್ತೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಇನ್ನೇನು ಸ್ವಲ್ಪ ತುಂಬ ದೊಡ್ಡದಾಗುತ್ತಲ್ಲ ಆವಾಗ ಕಿತ್ಕೊಂಡ್ಬರ್ತೀನಿ. ಸಖತ್ತಾಗಿ ಸ್ಮೆಲ್ಲಿದೆ ಹೂವು ಮಾತ್ರ. ನೋಡ್ಬೋದು ಹಣ್ಣು ಇಷ್ಟಿಷ್ಟಾಗಿ ಬಿಟ್ಟಿದೆ. ಇನ್ನೂ ಸ್ವಲ್ಪ ದಪ್ಪ ಬಿಡಬೇಕು ಅನಿಸುತ್ತೆ, ಹಾಗಾದರೆ ಸ್ವೀಟ್ ಆಗುತ್ತೇನೋ ಅಷ್ಟು ಗೊತ್ತಿಲ್ಲ ನನಗೆ. ಹಾಗೆ ಯಾರಾದರೂ ಸ್ಟ್ರಾಬೆರಿ ಗಿಡ ಬೆಳೆಸಿದ್ರೆ ಹಣ್ಣುಗಳೆಲ್ಲ ಯಾವ ಥರ ಎಷ್ಟು ದಪ್ಪ ಆಗಕ್ಕೆ ಬಿಡ್ತೀರಾ, ಚೆನ್ನಾಗಿ ಸ್ವೀಟಾಗಿರುತ್ತಾ ನಿಮ್ಮ ಗಿಡದಲ್ಲಿ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ಹಾಗೆ ನಾನು ಸ್ವಲ್ಪ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಏನು ತಿನ್ನಲಿ ಸ್ವೀಟು ಅಂತಂದು. ನನಗೆ ಈ ಪಾಯಸಗಳೆಲ್ಲ ಸ್ವೀಟ್ ಇಷ್ಟ ಆಗೋಲ್ಲ ನನಗೆ. ಈ ಥರ ಏನಾದರೂ ಸ್ವಲ್ಪ ಹಾಗೆ ವೆರೈಟಿಯಾಗಿ ಮಾಡಿದರೆ ಚೆನ್ನಾಗಿರುತ್ತೆ. ನೋಡ್ಬೋದು, ನನಗೆ ಒಂದು ಅರ್ಧ ಬೌಲು ಕಡಲೆ ಹಿಟ್ಟು, ಒಂದು ಅರ್ಧ ಬೌಲ್ ಬೆಲ್ಲನ ಮಿಕ್ಸಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಂಡಕ್ಕಿ ತೊಗೊಂಡಿದ್ದೀನಿ. ಮಂಡಕ್ಕಿ ಅಂತಿರಲ್ಲ, ಸಪ್ಪೆ ಮಂಡಕ್ಕಿ, ಉಪ್ಪು ಮಂಡಕ್ಕಿ ತೊಗೊಂಡಿಲ್ಲ. ಈ ಮಂಡಕ್ಕಿಗೆ ನಾನು ಹುರ್ಗಡ್ಲೆ ಮತ್ತು ಬೆಲ್ಲ ರುಬ್ಬಿಟ್ಕೊಂಡಿದ್ದರೆ ಅದು ಸೇರಿಸ್ಕೊಂಡು 1-2 ಏಲಕ್ಕಿನ ಕುಟ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಏಲಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಘಮ ಅಂತಿರುತ್ತೆ, ಮನೆಯೆಲ್ಲ ಘಮ ಅಂತಿರುತ್ತೆ. ಇವಾಗ ಪಚ್ಚಬಾಳೆಹಣ್ಣು ಇದೆಯಲ್ಲ, ತುಂಬ ಹಣ್ಣಾಗಿರೋದು ತೊಗೋಬೇಕು. ಸ್ವಲ್ಪ ಕಾಯಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ, ತುಂಬ ಚೆನ್ನಾಗಿ ಹಣ್ಣಾಗಿತ್ತು. ಹಣ್ಣು ಕೂಡ ಅಷ್ಟೇ ಚೆನ್ನಾಗಿ ಹಣ್ಣಾಗಿ ಘಮ ಅಂತ ಇತ್ತು. ಹಣ್ಣು, ಬೆಲ್ಲ ಮತ್ತು ಹುರ್ಗಡ್ಲೆ ಹಿಟ್ಟು, ಏಲಕ್ಕಿ ಇದಿಷ್ಟನ್ನು ಹಾಕಿ ಹಾಗೆ ಹಾಕೋದ್ರ ಜೊತೆಲಿ ಹಸಿ ಕೊಬ್ಬರಿ ತುರಿ ಹಾಕ್ಕೊಬೇಕು, ಚೆನ್ನಾಗಿರುತ್ತೆ. ಹಸಿ ಕೊಬ್ಬರಿ ತುರಿದು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಮಿಕ್ಸ್ ಮಾಡ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಘಮ ಅಂತ ಇತ್ತು, ತುಂಬ ಚೆನ್ನಾಗಿ ಟೇಸ್ಟ್ ಇತ್ತು. ಒಂದ್ಸರಿ ಮಾಡಿ ನೋಡಿ. ನಾನು ಕೂಡ ಮಾಡಿಕೊಂಡೆ. ಹಾಗೆ ಒಂದು ಸ್ವಲ್ಪ ಶಾರ್ಟಿಗೆ ಹಾಕೋಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೆ. ಮಕ್ಕಳಿಗೆ ಟೇಸ್ಟ್ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೆ. ಚಿಕ್ಕದು ಏನು ತಿನ್ನಲ್ಲ, ಅದಕ್ಕೆ ಚೆನ್ನಾಗಿದೆ ನೋಡು ಅಂತ ಹೇಳ್ಬಿಟ್ಟು ನಾನು ಮಗನಿಗೆ ಚಿಕ್ಕದಕ್ಕೆ ತಿನ್ನಿಸ್ತಾ ಇದ್ದೆ. ಅವನು ತಿಂದುಬಿಟ್ಟು ಆಮೇಲೆ ಚೆನ್ನಾಗಿದೆ ಅಂತ ಹೇಳ್ದ. ಫಸ್ಟೇ ತಿನ್ನೋಕ್ಕಿಂತ ಮುಂಚೆನೇ ಬೇಡ ನನಗೆ ಅಂತ ಹೇಳ್ಬಿಡ್ತಾನೆ. ತಿನ್ನೋದಿಲ್ಲ ಏನಾದ್ರೂ ಅಷ್ಟೇ, ಊಟ ಮಾಡೋಕ್ಕಿಂತ ಮುಂಚೆ ಖಾರ ಇದೆ ಅಂತ ಹೇಳ್ತಾನೆ. ಆಮೇಲೆ ನಾನು ಬಲವಂತ ಮಾಡಿ ಒಂದು ತುತ್ತು ತಿನ್ನಿಸ್ಬಿಡ್ತೀನಿ. ಫಸ್ಟಿಗೆ ಅದೊಂದು ತುತ್ತು ತಿನ್ನಿಸೋಷ್ಟೊತ್ತಿಗೆ ಸಾಕಾಗೋಗುತ್ತೆ. ಒಂದು ತುತ್ತು ತಿನ್ನಿಸಿದ್ಮೇಲೆ ಚೆನ್ನಾಗಿದೆ ಅಂತ ಹೇಳ್ತಾನೆ, ಆ ಥರ ಮಾಡ್ತಾನೆ. ಹಾಗಾಗಿ ಅವನಿಗೆ ಸ್ವಲ್ಪ ಟೇಸ್ಟ್ ನೋಡೋಕ್ಕೆ ಹೇಳ್ತಿದ್ದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ದ.
ಒಂದ್ಸರಿ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ರೆಸಿಪಿನೂ ಅಷ್ಟೇ ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಮಂಡಕ್ಕಿ ಮತ್ತು ಬಾಳೆಹಣ್ಣಿಂದು ಏನು ಹೇಳ್ತಾರಪ್ಪ ಇದಕ್ಕೆ, ನಮ್ಮೂರ ಕಡೆಯಲ್ಲಿ ಏನು ಮಾಡ್ತೀವಿ ಈಗ, ಇದು ಶ್ರಾವಣ ಬರುತ್ತಲ್ವ, ಆ ಶ್ರಾವಣದಲ್ಲೆಲ್ಲ ಇದು ಇಂಥ ಹಣ್ಣು ಜಾಕ್ ಫ್ರೂಟ್ ಬರುತ್ತಲ್ಲ, ಹಲಸಿನ ಹಣ್ಣು, ಅದನ್ನು ಚಿಕ್ಕ ಚಿಕ್ಕದಾಗಿ ಎಳೆಯಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾರೆ. ಅದು ಅಷ್ಟೇ ಅಷ್ಟು ಚೆನ್ನಾಗಿರುತ್ತೆ. ದೇವ್ರಿಗೆ ಎಲ್ಲ ದಾಸಪ್ಪ ದೇವ್ರಿಗೆಲ್ಲ ಊರ ಕಡೆಯಲ್ಲಿ ಏನು ಮಾಡ್ತಾರೆ, ಆ ಎಡೆ ಎಲ್ಲ ಹಾಕ್ತಾರಲ್ವ, ದೇವರು ಹಿಂದೆ ಕಳ್ಸೋದಂತೆಲ್ಲ ಮಾಡ್ಬೇಕಾರೆ ಪಲ್ಲಾರ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಆವಾಗೆಲ್ಲ ಇದೇ ಥರ ಸೇಮ್ ಮಾಡೋದು. ತುಂಬ ಚೆನ್ನಾಗಿ ಬಂದಿತ್ತು. ಒಂದ್ಸರಿ ಮಾಡಿಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ಇಲ್ಲಿ ನಾನು ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಚಟ್ನಿ ಮಾಡ್ತಿದ್ದೆ. ಈ ಚಟ್ನಿಗೆ ಬಂದುಬಿಟ್ಟು ಕಾಯಿ ಏನು ಬೇಕು ಅಂತ ಏನಿಲ್ಲೇ ಇಲ್ಲ, ಕಾಯಿ ಇಲ್ಲದೇ ಕೂಡ ಅಷ್ಟು ಟೇಸ್ಟಾಗಿ ಮಾಡ್ಬೋದು. ನಾನಿಲ್ಲಿ ಒಂದು 2ರಿಂದ 3 ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ ಅಂತ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಯಲ್ಲಿ 3 ಟೊಮೆಟೊ ಹಣ್ಣು ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಟೊಮೆಟೊ ಹಾಕ್ಕೊಬಾರ್ದು, ಅದೇನಾಗುತ್ತೆ ಟೊಮೆಟೊ ಹಣ್ಣಿನ ಚಟ್ನಿ ಮಾಡ್ತೀವಲ್ಲ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿ, ಆ ಥರ ಟೇಸ್ಟ್ ಬರುತ್ತೆ. ಅದು ಟೊಮೆಟೊ ಎಷ್ಟು ತೊಗೊಳ್ತೀವಿ ಈರುಳ್ಳಿನ ಅಷ್ಟೇ ತೊಗೊಬೇಕು. ಇದ್ರ ಜೊತೆಯಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ನೋಡಿ. ಟೊಮೆಟೊ ಎಲ್ಲ ನೀಟಾಗಿ ಬೇಯಬೇಕು, ಏಕೆಂದರೆ ನಾವು ಆಮೇಲೆ ಮತ್ತೆ ಬೇಯಿಸ್ಕೊಳ್ಳೋದಿಲ್ಲ ಈ ಚಟ್ನಿನ. ಹಾಗಾಗಿ ಇವಾಗಲೇ ನೀಟಾಗಿ ಟೊಮೆಟೊ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ನೋಡಿ ನಲ್ಲಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಇಲ್ಲಿ ಬೆಳ್ಳುಳ್ಳಿ ಸ್ಕಿಪ್ ಆಗಿದೆ, ನೀವು ಬೆಳ್ಳುಳ್ಳಿ ಸೇರಿಸ್ಕೊಳ್ಳಿ. ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ ಇಲ್ಲಿ. ಇವಾಗ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ರೆಡಿ ಆಗುತ್ತೆ ನೋಡಿ. ಇದಿಷ್ಟೇದು ಚಟ್ನಿ ಫ್ರೈ ಮಾಡ್ಕೊಳ್ಳೋದು. ಅದು ತಣ್ಣಗಾಗೋ ಅಷ್ಟರಲ್ಲಿ ಒಂದು ಒಗ್ಗರಣೆ ಕೊಡ್ಕೊಂಬಿಡೋಣ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ನಾವು ಎಣ್ಣೆ ಅವಾಗ ಫ್ರೈ ಮಾಡೋಕ್ಕೆ ಸೇರಿಸ್ಕೊಂಡಿದ್ವಲ್ವ, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಂಡ್ರೆ ಒಗ್ಗರಣೆ ರೆಡಿ ಆಯಿತು. ಇಲ್ಲಿ ನೋಡಿ ತಣ್ಣಗಾಗಿದೆಯಲ್ವ, ಇದನ್ನು ಮಿಕ್ಸಿ ಹಾಕ್ಕೊತಾ ಇದ್ದೀನಿ. ತುಂಬ ನೈಸಾಗಿ ಹಾಕ್ಕೊಬಾರ್ದು, ತರಿಯಾಗೂ ಹಾಕ್ಕೊಬಾರ್ದು. ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಜಾರನ್ನು ತೊಳ್ಬಿಟ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಕೊನೆಯಲ್ಲಿ ನಾವು ಒಗ್ಗರಣೆ ಮಾಡಿಕೊಂಡಿದ್ವಲ್ವ, ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ಟೊಮೆಟೊ ಚಟ್ನಿ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟಿಗೆ ರೆಡಿ ಆಯಿತು. ಕೊಬ್ಬರಿನೂ ಬೇಕಾಗಲ್ಲ, ಕಾಯಿನೂ ಬೇಕಾಗಲ್ಲ. ಇದು ಚಟ್ನಿ ಬಂದುಬಿಟ್ಟು ಚಪಾತಿ ಜೊತೆಗೆ, ಹಾಗೆ ರೊಟ್ಟಿ ಜೊತೆಗೆ, ನೀರು ದೋಸೆ ಮತ್ತು ಚಪಾತಿ ಜೊತೆಗೆ ಅದು ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಸೂಪರ್ ಕಾಂಬಿನೇಷನ್ ಇದು. ನಾನಿನ್ನು ನೀರು ದೋಸೆ ಜೊತೆ ಮಾಡಿದ್ದೆ, ಕಾಯಿ ಚಟ್ನಿ ಕೂಡ ಮಾಡಿಕೊಂಡಿದ್ದೆ. ಆದರೆ ನಮ್ಮ ಮಕ್ಕಳಿಗೆ ಎಲ್ರಿಗೂ ತುಂಬ ಇಷ್ಟ ಆಗಿರೋದು ಈ ಟೊಮೆಟೊ ಚಟ್ನಿ. ಎಲ್ಲರೂ ಅದರಲ್ಲೇ ತಿಂದರು. ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳ್ಬಿಡಿ, ಕಮೆಂಟ್ ಹಾಕಿ. ಹಾಗೆ ನೀರು ದೋಸೆ ನಾರ್ಮಲಾಗಿ ರಾತ್ರಿ ನೆನೆಸಿ ಇಟ್ಬಿಟ್ಟು ಬೆಳಗ್ಗೆ ಹಸಿ ಕೊಬ್ಬರಿ ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಅನ್ನ ಹಾಕ್ಕೊಂಡಿದ್ದೀನಿ ನಾನು. ಅನ್ನ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ, ಒಂದೊಂದು ಟೈಮು ದೋಸೆ ಮಾಡ್ತೀಯಲ್ವ, ಹಾಕ್ಬೇಕಾದ್ರೆ ಸೀಳಾಗ್ಬಿಡುತ್ತೆ ದೋಸೆ, ಅಂದರೆ ಪದರ ಥರ ಎಲ್ಲ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಅನ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಬರ್ತೈತೆ ದೋಸೆ. ಎಷ್ಟು ನೈಸ್ ಆಗುತ್ತೋ ಅಷ್ಟು ಸಾಧ್ಯ ನೈಸಾಗಿ ರುಬ್ಕೊಂಡ್ರೆ ನೀರು ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಚಟ್ನಿ ಜೊತೆ ಮಾಡ್ಕೊಟ್ಟಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು. ಮಾಡಿಬಿಟ್ಟು ಹೇಗೆ ಬಂದಿತ್ತು ಕಮೆಂಟ್ ಮೂಲಕ ತಿಳಿಸ್ಬೋದು. ಇಲ್ಲಿ ನಾನು ಇನ್ನೇನು ಹಬ್ಬ ಬಂತು, ಒಂದು 3-4 ದಿನ ಇದೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡ್ಕೊಂಡು, ತುಂಬ ಮನೇಲಿ ಕ್ಲೀನ್ ಮಾಡ್ಕೊಳಕ್ಕೆ ಹೋಗ್ತಾಯಿಲ್ಲ. ಆಲ್ರೆಡಿ 1 ತಿಂಗಳು 2 ತಿಂಗಳಿಂದ ಮಾಡ್ಕೊಂಡಿದ್ದೀನಲ್ವ, 1.5 ತಿಂಗಳಾಯಿತು ಅನಿಸುತ್ತೆ. ಅಷ್ಟು ಎಲ್ಲ ಫುಲ್ಲೆಲ್ಲ ಪಾತ್ರೆಗಳೆಲ್ಲ ತೆಗೆದ್ಬಿಟ್ಟು ಎಲ್ಲ ಪ್ರತಿಯೊಂದೂ ಒಂದು ಬಿಡ್ದಂಗೆ ಅಷ್ಟು ತೆಗೆದು ಕ್ಲೀನ್ ಮಾಡಿ ಎಲ್ಲ ತೊಳೆದು ಇಟ್ಕೊಂಡಿದ್ವಿ, ನಮ್ಮ ಮಾವಂದು ದಿನ ಮಾಡ್ಬೇಕಾರೆಲ್ಲ. ಹಾಗಾಗಿ ಈ ಸರಿ ಏನಾಯಿತು, ಯುಗಾದಿ ಹಬ್ಬದಲ್ಲಿ ಮಿಸ್ ಆಗಿದೆ. ಪ್ರತಿ ವರ್ಷನೆಲ್ಲ ತೆಗೆದ್ಬಿಟ್ಟು ಪಾತ್ರೆಗಳೆಲ್ಲ ತೊಳೆದಿಡ್ತಾ ಇದ್ದೆ. ಈ ಸರಿ ಮಿಸ್ ಆಗಿದೆ. ಹಾಗೆ ಲೈಟಾಗೆಲ್ಲ ಧೂಳೆಲ್ಲ ಸ್ವಲ್ಪ ಪೊರೆ ಎಲ್ಲ ತಗೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸಿಕ್ಕಾಬಟ್ಟೆ ಧೂಳು ಬರುತ್ತೆ ಈ ರೋಡಲ್ಲಿ. ಈಗ ಟ್ಯಾಕ್ಟ್ರಿಗಳಾಗಿರ್ಬೋದು, ಗಾಡಿಗಳ ಸಿಕ್ಕಾಬಟ್ಟೆ ಓಡಾಡುತ್ತೆ. ಎಷ್ಟು ಧೂಳು ಬರುತ್ತೆ ಅಂದರೆ, ಒಂದು 3 ದಿನ ಕ್ಲೀನ್ ಮಾಡಿಲ್ಲ ಅಂದರೆ ಸಾಕು, ಏನು 1 ತಿಂಗಳು ಆಗಿದೆ ಕ್ಲೀನ್ ಮಾಡಿ ಅನ್ಬೇಕು, ಅಷ್ಟು ಧೂಳು ಬರುತ್ತೆ. ಯಾವಾಗಲೂ ಒರೆಸ್ತಾನೆ ಇರಬೇಕು. ಈ ಕಿಟಕಿಯೆಲ್ಲ ಅಷ್ಟೇ, ಒಂದು 3 ದಿನ ಒರೆಸಿಲ್ಲ ಅಂದರೆ ಎಷ್ಟು ದಿನ ಆಗಿದೆಯೋ ಅಂತ ಆ ಥರ ಕಾಣಿಸುತ್ತೆ. ಕಪ್ಪು ಕಲ್ಲಾಗಿರೋದು, ಬ್ಲ್ಯಾಕ್ ಕಲರ್ ಗ್ರಾನೈಟು. ಹಾಗಾಗಿ ಪದೇ ಕ್ಲೀನ್ ಮಾಡ್ತಾನೆ ಇರಬೇಕಾಗಿದೆ. ಈ ಹಬ್ಬದ ಕಡೆಯಿಂದ ಒಂದು ನೆಪ ಹಬ್ಬ ಅಂತ ಹೇಳ್ಬಿಟ್ಟು ಎಲ್ಲ ಮನೆ ಕ್ಲೀನ್ ಮಾಡೋ ಥರ ಆಯಿತು. ಒಂಥರ ಹೆಣ್ಮಕ್ಳು ಸೋಂಬೇರಿಗಳು, ಒಂದೊಂದು ಟೈಮು ಸೋಂಬೇರಿತನ ಮಾಡಿಬಿಡ್ತೀವಿ. ಯಾರು ಕ್ಲೀನ್ ಮಾಡೋದಪ್ಪ, ಇರಲಿ ಬಿಡು ನೋಡೋಣ ಅನ್ನಂಗೆ ಆಗ್ಬಿಡುತ್ತೆ. ಈ ಹಬ್ಬಗಳು ಬಂದ್ರೇ ಒಂದು ಕ್ಲೀನ್ ಮಾಡ್ಕೊಳ್ಳೋದು ನಾವು ಜಾಸ್ತಿನೇ. ಅದಂತೂ ಅನಿವಾರ್ಯ, ಮಾಡಲೇಬೇಕು. ಆವಾಗ ಮಾಡೋಣ ಅನ್ನೋ ಹಾಗೇ ಇಲ್ಲ. ಹಬ್ಬಗಳು ಬಂದರೆ ಕಂಪಲ್ಸರಿ ಎಲ್ಲ ಮಾಡಲೇಬೇಕು. ನಾನು ಕೂಡ ಸ್ವಲ್ಪ ತುಂಬ ಇಲ್ಲೇನು ಪೊರೆ ಇರಲಿಲ್ಲ, ಸ್ವಲ್ಪ ನಾನು ಮಾಡಿದೆ ಅನ್ನೋ ಥರ ಎಲ್ಲ ಕಡೆನೂ ಪೊರೆ ತೊಗೊಂಡು ಬಂದೆ. ಸ್ವಲ್ಪನೇ ಹಾಗೆ ಲೈಟಾಗೆಲ್ಲ ಬಾಕ್ಸ್ಗಳೆಲ್ಲ ತೆಗೆದು ಹಾಗೆ ಒರೆಸ್ಕೊಂಡೆ. ಬಾಕ್ಸ್ಗಳೆಲ್ಲ ತೊಳೆಯೋಕೆ ಹೋಗಲಿಲ್ಲ. ನಾನು ಮೊದಲೇ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ, ನಾನೇನು ರೇಷನ್ ತರ್ತೀನಲ್ವ ತಿಂಗಳ ಖಾಲಿ ಆದ ತಕ್ಷಣ
ದೊಡ್ಡ ದೊಡ್ಡ ಬಾಕ್ಸ್ ಇರ್ಬೋದು, ಒಗ್ಗರಣೆ ಹಾಕೋ ಡಬ್ಬಿ ಇರ್ಬೋದು, ಅದನ್ನೆಲ್ಲ ನಾನು ಅವಾಗವಾಗಲೇ ತೊಳೆದು ಇಟ್ಕೊಂಡ್ಬಿಡ್ತೀನಿ. ತೊಳೆದು ಖಾಲಿ ಆದಮೇಲೆ ತೊಳೆದು ಇಟ್ಕೊಂಡೆ ನಾನು ರೇಷನೆಲ್ಲ ಹಾಕ್ಕೊಳ್ಳೋದು. ಹಂಗಾಗಿ ಯಾವುದು ಕೂಡ ಎಲ್ಲ ತೆಗೆದು ತೊಳೆಯೋಕೆ ಹೋಗಲಿಲ್ಲ. ಎಷ್ಟು ಬಾಕ್ಸ್ ಖಾಲಿ ಇತ್ತು ಅಷ್ಟು ಬಾಕ್ಸನ್ನು ತೊಳೆದಿದ್ದೀನಿ. ಇರೋದನ್ನೆಲ್ಲ ಹಾಗೆ ಇಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಆಯಿತು ಕ್ಲೀನ್ ಮಾಡ್ಕೊಳ್ಳೋದೆಲ್ಲ. ತುಂಬ ಎಲ್ಲದನ್ನು ವೀಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ, ಯಾಕೆಂದರೆ ಟೈಮ್ ಆಗಿಬಿಡುತ್ತೆ ಎಲ್ಲದನ್ನೂ ತೋರಿಸ್ಕೊತ ಕೂತ್ಕೊಂಡ್ರೆ. ನೋಡ್ಬೋದು ನಂದು ಎಲ್ಲ ಕೆಲಸ ಆಗಿ ಈ ರೀತಿಗೆ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಆಯಿತು. ನೋಡೋಕ್ಕೆ ಒಂದು ಮನಸ್ಸಿಗೆ ಖುಷಿ, ನನಗೆ ವೀಡಿಯೋದಲ್ಲೇ ನೋಡ್ತಾ ಇದ್ದರೆ ಒಂಥರ ಖುಷಿ ಆಗೋದು, ಮನಸ್ಸಿಗೆ ಸಮಾಧಾನ, ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿದೆಯಲ್ಲ ಅಂತಂದು. ಏನು ಮಾಡೋದು, ಮಕ್ಕಳ ಮನೆ ಅಂದಮೇಲೆ ಗಲೀಜು ಆಗುತ್ತೆ, ಎಲ್ಲ ಹರಡ್ಬಿಡ್ತಾರೆ. ಆದರೆ ಈ ಥರ ನೋಡಬೇಕು ಅಂದರೆ ಮನಸ್ಸಿಗಂತ ನಿರಾಳ ಸಮಾಧಾನ, ಎಷ್ಟು ಖುಷಿಯಾಗುತ್ತೆ ಅಂದರೆ ನನಗಂತೂ ಈ ಥರ ನೀಟಾಗಿ ಇದ್ಬಿಟ್ರೆ ನೋಡೋಕ್ಕೆ ಒಂದು ಖುಷಿ, ಮನಸ್ಸಿಗೆ ಸಮಾಧಾನ ಅನಿಸುತ್ತೆ, ಬೇಜಾರನ್ನೆಲ್ಲ. ಈ ಚೆಲ್ಲ ಪಿಲ್ಲಿಯಲ್ಲಿ ಆಗಿದ್ರೆ ಏನಾಗುತ್ತೆ, ಒಂಥರ ಮನಸ್ಸಿಗೆ ಬೇಜಾರು, ಕೆಲಸನೇ ಮಾಡೋಕ್ಕೋಗಲ್ಲ. ಯಾವ ಥರ ಅಂದರೆ ಈ ಥರ ನೋಡಿ, ಇಲ್ಲಿ ಯಾವ ಥರ ಇದೆ. ಅಡುಗೆ ಮನೆ ಒಂದು ಬಿಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಅಡುಗೆ ಮನೆಯಲ್ಲೆಲ್ಲ ಒರೆಸಿದ್ದೀನಿ, ಏನಂದರೆ ಶೆಲ್ಫಿಂದೆಲ್ಲ ಒರೆಸಿ ಪಾತ್ರೆ ಎಲ್ಲ ತೊಳೆದಿಟ್ಟಿಲ್ಲ, ಅದನ್ನು ಅಷ್ಟೇ ಅಲ್ಲಿಗೆ ನಿಮಗೆ ತೋರಿಸ್ಬಿಟ್ಟು ಸ್ಟಾಪ್ ಮಾಡಿ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ನಮ್ಮ ಮನೆಯವರು ಬಟ್ಟೆ ತರಕ್ಕೆ ಹೋಗೋ ನಮ್ಮ ಮಕ್ಕಳಿಗೆ ಅಂತ ಹೊರಟ್ವಿ. ಇಲ್ಲಿ ಹೊಸ್ದಾಗಿ ಇವಾಗ ಹೂ ಬಿಟ್ಟಿದೆ ನೋಡಿ, ಅದು ಚಿಗುರು ಬಂದುಬಿಟ್ಟು ಇವತ್ತು ಫಸ್ಟ್ನೇದು ಹೂ ಬಿಟ್ಟಿದೆ. ಅದಾಗೆ ನಮ್ಮ ಮನೆಯವ್ರು ಹೂ ಬಿಟ್ಟಿದೆ ನೋಡು ಅಂತ ಹೇಳಿದ್ರು, ತೋರಿಸ್ತೀವಿ. ತುಂಬ ಚೆನ್ನಾಗಿದೆ ಕಲರು, ಅದನ್ನು ತುಂಬ ಚಿಕ್ಕದು, ದೊಡ್ಡದಾಗಿಲ್ಲ, ಏನಾಗಿಲ್ಲ ಗಿಡ. ಹಾಗಾಗಿ ಯುಗಾದಿ ಹಬ್ಬ ಬಂತಲ್ವ, ಈ ಹಬ್ಬಕ್ಕೆ ಮಕ್ಳಿಗೆ ಬಟ್ಟೆ ಇಲ್ಲಾಂದರೆ ಹೇಗಾಗುತ್ತೆ ಹೇಳಿ, ಆ ಹಬ್ಬನೇ ಆಗಲ್ಲ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಬಟ್ಟೆ ತೊಗೊಂಬರೋಕ್ಕೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇಲ್ಲಿ ರೆಗ್ಯುಲರಾಗಿ ಯಾವಾಗಲೂ ಬಂದುಬಿಟ್ಟು ಸೇಲಿಗೆಲ್ಲ ಹಾಕ್ತಾರೆ. ನೋಡೋಣ, ಹೋಗ್ತಾ ಇರ್ಬೇಕಾರೆ ನೋಡಿದ್ವಲ್ವ, ಆಗ ನೋಡೋಣ ಅಂತೇಳಿ ಒಳಗಡೆ ಹೋದ್ವಿ. ಅಷ್ಟೊಂದೆಲ್ಲ ಏನು ಚೆನ್ನಾಗಿರಲಿಲ್ಲ. ಕೆಲವರಿಗೆ ಚೆನ್ನಾಗಿರೋ ಸಿಗೋದು, ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತಲ್ವ, ಕೆಲವ್ರಿಗೆ ಇಷ್ಟ ಆಗಿದ್ದನ್ನು ತೊಗೊತಾ ಇದ್ರು. ನನಗಿದು ಯಾವುದೂ ಇಷ್ಟ ಇಲ್ಲ. ಹೋಗ್ತಿದ್ದಂಕಲ್ಲ ಸ್ಟಾರ್ಟಿಂಗ್ ಒಂದು ಜರ್ಕಿನ್ ಇತ್ತು, ರೈನ್ ಕೋಟ್ ಥರದ್ದು, ಅದು ನಮ್ಮ ದೊಡ್ಡ ಮಗನಿಗೆ ತೊಗೊಂಡೆ. ಚೆನ್ನಾಗಿದೆ, ಕಲರು ಚೆನ್ನಾಗಿತ್ತು, ಹಾಗೆ ಕ್ವಾಲಿಟಿನೂ ಚೆನ್ನಾಗಿತ್ತು, ಕಡಿಮೆ ರೇಟ್ ಅನ್ನಿಸ್ತು. ಇವಾಗ ಹೆಂಗಿದ್ರು ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ವ, ಬೇಕಾಗುತ್ತೆ ಅಂತೇಳಿ ಅದೊಂದು ತೊಗೊಂಡೆ. ಅದನ್ನ ಬಿಟ್ಟು ನಾನು ಡ್ರೆಸ್ಗಳೆಲ್ಲ ನೋಡಿದೆ, ನನಗೆ ಅಷ್ಟೊಂದೆಲ್ಲ ಇಷ್ಟ ಆಗಲಿಲ್ಲ. ಡ್ರೆಸ್ಗಳಾಗಿರ್ಬೋದು, ಮಕ್ಕಳಿಗೆ ಟೀ ಶರ್ಟ್ ಎಲ್ಲ ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಒಂದು ಜರ್ಕಿನ್ ಒಂದು ತೊಗೊಂಡು ನೆಕ್ಸ್ಟು ನಾವು ವಿಶಾಲ್ ಮಾರ್ಟ್ ಕಡೆ ಹೊರಟ್ವಿ. ನಾವು ತೊಗೊಳ್ಳೋದು ನಾರ್ಮಲಾಗಿ ಜಾಸ್ತಿ ಅಲ್ಲೇ ವಿಶಾಲ್ ಮಾರ್ಟಲ್ಲಿ ತೊಗೊಳ್ಳೋದು, ಯಾಕಂದರೆ ಟೀ ಶರ್ಟ್ಗಳೆಲ್ಲ ತುಂಬ ಚೆನ್ನಾಗಿ ಸಿಗ್ತವೆ, ಹಾಗೆ ಕ್ವಾಲಿಟಿ ಕೂಡ ಅಷ್ಟು ಚೆನ್ನಾಗಿರುತ್ತೆ, ಮತ್ತು ಪ್ರೈಸು ಕೂಡ ಪರವಾಗಿಲ್ಲ. ಹಾಗಾಗಿ ಅಲ್ಲೇ ಹೊರಟ್ವಿ. ನಾನು ಸಾಮಾನ್ಯವಾಗಿ ಜೀನ್ಸ್ ಪ್ಯಾಂಟು ಮತ್ತು ಶರ್ಟ್ ಬೇಕು ಅಂದರೆ ಇಲ್ಲೇ ಒಂದು ಕಾಟನ್ ವರ್ಡ್ ಅಂತ ಇದೆ, ಅಲ್ಲಿ ಹೋಗಿ ತೊಗೊತೀನಿ. ಅಲ್ಲಿ ಚೆನ್ನಾಗಿ ಸಿಗುತ್ತೆ ಸೆಲೆಕ್ಷನ್ ಎಲ್ಲ, ಜೀನ್ಸ್ ಪ್ಯಾಂಟ್ ಆಗಿರ್ಬೋದು, ಶರ್ಟೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ, ಅಲ್ಲೇ ಜಾಸ್ತಿ ತೊಗೊಳ್ಳೋದು. ಈ ಟೀ ಶರ್ಟ್ಗಳು ಮತ್ತು ಮ್ಯಾಟ್ಗಳು ಈ ಥರದ್ದೆಲ್ಲ ಏನಾದರೂ ಬೇಕು ಅಂದರೆ ಸ್ವಲ್ಪ ಈ ಥರ ವಿಶಾಲ್ ಮಾರ್ಟಲ್ಲಿ ಬಂದು ತೊಗೊಂಡೋಗ್ತೀನಿ, ಚೆನ್ನಾಗಿರುತ್ತೆ. ಒಂದೊಂದು ಸರಿ ಮ್ಯಾಟ್ಗಳಂತೂ ತುಂಬ ಚೆನ್ನಾಗಿರುತ್ತೆ. ನಾವೇನು ಸಿಗುತ್ತೆ ಚೆನ್ನಾಗಿ ಇರುತ್ತೋ ಆವಾಗಲೇ ತೊಗೊಂಬಿಡ್ಬೇಕು. ನಾವು ನೆಕ್ಸ್ಟ್ ಇನ್ನೇ ಟೈಮ್ ಬಂದು ತೊಗೊಂಡೋಗ್ತೀನಿ ಅಂದರೆ ಅದು ಇರೋದು ಇಲ್ಲ, ಆ ಥರದ್ದು ಮತ್ತೆ ತರಿಸೋದು ಇಲ್ಲ ಅವರು. ಇವಾಗ ನೋಡ್ಬೋದು, ನಾನಿಲ್ಲಿ ಟೀ ಶರ್ಟ್ ಎಲ್ಲ ತೊಗೊತಾ ಇದ್ದೆ, ಪರವಾಗಿಲ್ಲ ಚೆನ್ನಾಗಿದೆ ಸಿಕ್ತು. ಒಂದು 3 ಟೀ ಶರ್ಟ್ ತೊಗೊಂಡು ಮ್ಯಾಟೆಲ್ಲ ನೋಡಿದೆ, ಅಷ್ಟೆಲ್ಲ ಏನು ಅಷ್ಟು ಚೆನ್ನಾಗಾಗಲಿಲ್ಲ. ನಾನೊಂದು ಯಾವುದೋ ಒಂದು ಕಡೆ ಒಂದು 2 ಮ್ಯಾಟ್ ತೊಗೊಂಬಂದಿದ್ದೆ. ಇವಾಗ ಅನಿಸುತ್ತೆ ಅದನ್ನ ಇನ್ನೊಂದು 2 ತೊಗೊಬೇಕಿತ್ತು, ಒಂದು 4 ಮ್ಯಾಟು ಚೆನ್ನಾಗಾಗೋದು ಅಂತ ಅಂದ್ಕೊಂಡೆ. ಅದು ಎಲ್ಲಿ ಅಂಗಡಿ ಹಾಕ್ತಾರೋ ಗೊತ್ತಿಲ್ಲ, ಹುಡ್ಕೊಂಡು ತೊಗೊಂಬರ್ಬೇಕು. ನೋಡಿ ಇಷ್ಟು ತೊಗೊಂಡು ಕೊನೆಗೆ ಬಿಲ್ ಹಾಕ್ಸ್ಕೊಳ್ತಾರೆ ನಿಂತ್ಕೊಂಡ್ರೆ ಟೈಮ್ ಆಗಿಬಿಡ್ತು, ಮಗನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು ಅಂತಂದು. ಅಲ್ಲಿ ನೋಡಿದರೆ ಎಷ್ಟೊತ್ತಾಯಿತು, ಸರ್ವರ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಮತ್ತೆ ನೆಕ್ಸ್ಟು ಕೌಂಟ್ರಿಗೆ ಕಳಿಸಿದ್ರು. ಅಲ್ಲಿಗೂ ಸ್ವಲ್ಪ ನಿಂತ್ಕೊಂಡು ಅಲ್ಲಿ ಬೇರೆ ಟೈಮ್ ವೇಸ್ಟ್ ಆಗಿಬಿಡ್ತು. ನೋಡಿದ್ರೆ ನಮಗಿಂತ ಹಿಂದೆ ಇರೋರು ನಾವು ಆ ಕಡೆ ಈ ಕಡೆ ಕೌಂಟ್ರ್ ಚೇಂಜ್ ಮಾಡ್ಕೊತ ಅಲ್ಲೊಂದು ನಿಂತ್ಕೊಳ್ಳೋದು, ಇಲ್ಲಿ ನಿಂತ್ಕೊಳ್ಳೋದು ಅಂತ ಚೇಂಜ್ ಮಾಡ್ಕೊತ ನಿಂತ್ಕೊಂಡು ಕೊನೆ ನಮಗಿಂತ ಹಿಂದಿರೋರೆಲ್ಲ ಬಿಲ್ ಹಾಕ್ಸ್ಕೊಂಡು ಹೋಗ್ಬಿಟ್ರು. ಹಾಗೆ ಹೊರ್ಗಡೆ ಹೋಗ್ಬಿಟ್ರಂತೂ ಸುಮ್ಮನೆ ದುಡ್ಡು ವೇಸ್ಟು. ನಾವು ಒಂದು ತೊಗೊಳಕ್ಕೆ ಹೋಗಿದ್ದು ಒಂದು ತೊಗೊಳಕ್ಕಾಗೋದಿಲ್ಲ. ನಾವು ಕಣ್ಣಿಗೆ ಬೇಕಾಗಿದ್ದೆಲ್ಲ ಬೇಕು ಅನಿಸುತ್ತೆ, ನೋಡಿದ್ದೆಲ್ಲ ಬೇಕು ಅನಿಸುತ್ತೆ. ಹೆಣ್ಮಕ್ಳಿಗೆ ಹಾಗೇ ಶಾಪಿಂಗೆಲ್ಲ ಹೋದರೆ ನಾನು 1-2 ಸಾಮಾನಕ್ಕೆ ಅಂತ ಹೋಗಿ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ, ಒಂದು 3,000 ಆಯಿತು. ಅದು ನೋಡಿದ್ರೆ ಅಷ್ಟೊಂದು ಇದೇ ಇಲ್ಲ, ಸಾಮಾನುಗಳೆಲ್ಲ ಅಷ್ಟೊಂದು ಬಿಲ್ ಆಗೋಯ್ತು. ರೇಷನ್ನು ಅದೆಲ್ಲ ಏನು ತೊಗೊಳಕ್ಕೆ ಹೋಗೋಲ್ಲ ನಾನು, ರೇಷನ್ನೆಲ್ಲ ರೆಗ್ಯುಲರಾಗಿ ನಾರ್ಮಲಾಗಿ ಅಂಗಡಿಯೆಲ್ಲ ತೊಗೊಂಡ್ಬಿಡ್ತೀನಿ. ಈಗೆಲ್ಲ ಹೋಗ್ಬಿಟ್ರೆ ಮೋರಲ್ಲಿ ವಿಶಾಲ್ ಮಾರ್ಟಲ್ಲೆಲ್ಲ ರೇಷನ್ ತರಕ್ಕೆ ಹೋಗ್ಬಿಟ್ರೆ ನಮಗೆ ಟೈಮೆಲ್ಲ ಅಲ್ಲೇ ಸಾಕಾಗೋಗ್ಬಿಡುತ್ತೆ. ಆ ರೇಷನ್ ಎಲ್ಲ ತರೋ ಅಷ್ಟೊತ್ತು ಪೇಷನ್ಸ್ ಇಲ್ಲ ನಮಗೆ, ಅಷ್ಟು ಟೈಮ್ ಆಗಿಬಿಡುತ್ತೆ. ಈ ಅಂಗಡಿಯಲ್ಲಿ ಹೋಗ್ಬಿಟ್ರೆ ಏನಿಲ್ಲ, ಒಂದು ಅರ್ಧ ಗಂಟೆ 3/4 ಗಂಟೆಗೆ ಎಲ್ಲ ನಿಮ್ಗೆ ಎಷ್ಟು ಬೇಕು ಸಾಮಾನಲ್ಲಿ ನೀಟಾಗಿ ಕಟ್ಟಿ ಕೊಟ್ಬಿಡ್ತಾರೆ. ಹಾಗಾಗಿ ರೇಷನೆಲ್ಲ ಏನು ತೊಗೊಳಕ್ಕೆ ಹೋಗಿಲ್ಲ, ಬರೀ ಬಟ್ಟೆಗಳು ಸ್ವಲ್ಪ ಅದು ಇದು ಆಳಮೂಳು ತೊಗೊಂಬಂದ್ಬಿಟ್ಟೆ. ಹೆಣ್ಮಕ್ಳೇ ಆಗಲ್ವ, ಒಂದು ತೊಗೊಳಕ್ಕೆ ಹೋದ್ರೆ ಹೊರಗಡೆ ಎಷ್ಟೊಂದು ತೊಗೊಂಬಂದ್ಬಿಡ್ತೀವಿ. ಹಾಗಾಗಿ ನಾನು ಕೂಡ ಸ್ವಲ್ಪ ಅದು ಇದು ಅಂತಂದು ಹೇಳ್ಬಿಟ್ಟು ಎಲ್ಲ ತೊಗೊಂಡು ಬಂದೆ. ಒಂದೊಂದು ಸರಿ ಅನಿಸ್ಬಿಡುತ್ತೆ, ಇಷ್ಟು ಸಾಮಾನಿಗೆ ಇಷ್ಟೊಂದು ದುಡ್ಡು ಆಯಿತಾ,
ಹೊರಗಡೆ ಏನು ತರಕ್ಕೆ ಹೋಗೋದೇ ಬೇಡಪ್ಪ, ಹೋಗ್ಬಿಟ್ರೆ ಎಷ್ಟೆಲ್ಲ ಖರ್ಚಾಗ್ಬಿಡುತ್ತೆ ಅಂತ ಅನಿಸ್ಬಿಡ್ತೈತಿ. ಆ ಥರ ಆಗ್ಬಿಡುತ್ತೆ. ನಿಮಗೆ ಆ ಥರ ಯಾವತ್ತಾದ್ರೂ ಈ ಥರ ಅನುಭವ ಆಗಿದ್ರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ದೊಡ್ಡವನಿಗೆ ಬರ್ತ್ಡೇಗೆ ಏನು ಗಿಫ್ಟ್ ಅಂತ ಕೊಟ್ಟಿರಲಿಲ್ಲ. ಅದಕ್ಕೆ ಬಾಲ್ ಅಂದ್ರೆ ತುಂಬ ಇಷ್ಟ. ನೋಡ್ಬೋದು ಎಷ್ಟು ಖುಷಿಯಾಗಿ ಬಂದ ತಕ್ಷಣ ಬಟ್ಟೆ ಚೇಂಜ್ ಮಾಡಿ ಬಾಲ್ ತೊಗೊಂಡು ಹೋಗ್ಬಿಟ್ಟ. ಅವನಿಗೆ ಬರ್ತಡೇ ಗಿಫ್ಟಪ್ಪ ಅಂತ ಹೇಳ್ಬಿಟ್ಟು ಒಂದು ಬಾಲ್ ಕೊಟ್ಟೆ. ಹಾಗೆ ಒಂದು ಬೆಡ್ಶೀಟ್ ತೊಗೊಂಡೆ. ಇದು ಈ ಥರ ಕ್ವಾಲಿಟಿದು ಯಾವಾಗಲೂ ತೊಗೊಂಡಿರಲಿಲ್ಲ. ಹೆಂಗೆ ಬರುತ್ತೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಪಿಂಜುತ್ತೇನೋ ಅಂತ ಅಂದ್ಕೊಂಡೆ. ಅಂದರೆ ಇದು ತುಂಬ ಸಿಲ್ಕ್ ಥರನಲ್ಲ, ಈ ಕಡೆ ಕಾಟನಲ್ಲ, ಆ ಥರ ಇದೆ. ನೋಡ್ಬೇಕು ಇದನ್ನು ಯೂಸ್ ಮಾಡಿಬಿಟ್ಟು. ಹಾಗೆ ನನ್ನ ಮಗನಿಗೆ ದೊಡ್ಡವನಿಗೆ ಒಂದು ಶರ್ಟ್ ತೊಗೊಂಡೆ. ಇದು ಬಂದುಬಿಟ್ಟು ಸ್ವಲ್ಪ ಪೈಜಾಮ್ ಥರ ಅಂತಾರಲ್ಲ, ಫಂಕ್ಷನಿಗೂ ಹಾಕೊಬೋದು. ನಾರ್ಮಲಾಗಿ ಇವಾಗ ಸ್ಕೂಲಲ್ಲಿ ಟ್ರೆಡಿಷ್ನಲ್ ಡ್ರೆಸ್ ಅಂತ ಹೇಳ್ತಾರಲ್ಲ, ಆ ಥರ ಎಲ್ಲ ಹಾಕಿ ಕಳಿಸ್ಬೋದು. ಚೆನ್ನಾಗಿದೆ ಅಂತ ಹೇಳ್ದಂತ ತೊಗೊಂಡೆ. ಹಾಗೆ ಇದು ಚಿಕ್ಕ ಚಿಕ್ಕದ್ರೂ ಪಾತ್ರೆಗಳು ತೊಗೊಂಡೆ, ಏನಾದರೂ ಹಾಕಕ್ಕೆ ಬರುತ್ತೆ ಅಂತ. ಇದು ಬಂದುಬಿಟ್ಟು ಅಷ್ಟೊಂದೆಲ್ಲ ಕ್ವಾಲಿಟಿ ಇಲ್ಲ. 99 ರುಪೀಸ್ ಇಲ್ಲ 100 ರುಪೀಸ್ ಅಂದ್ಕೊಳ್ಳಿ, ಅಷ್ಟಿದೆ. ಸುಮ್ಮನೆ ಏನಾದರೂ ಸ್ವಲ್ಪ ಕಲಸೋದಕ್ಕೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಅಷ್ಟೊಂದೆಲ್ಲ ವೆಯ್ಟಲ್ಲೇನಿಲ್ಲ, ವೆಯ್ಟ್ಲೆಸ್ ಇದೆ. ಅದೊಂದೆರಡು ಪಾತ್ರೆ. ನನಗೊಂದು ಪ್ಯಾಂಟ್ ತೊಗೊಂಡೆ, ನಾರ್ಮಲಾಗಿ ಮನೇಲಿ ಹಾಕೊತಾರಲ್ವ ಡೈಲಿ ವೇರ್ಗೆ, ಅದೊಂದು ಪ್ಯಾಂಟ್ ತೊಗೊಂಡೆ. ನನಗೆಲ್ಲ ಏನು ಹಬ್ಬಕ್ಕೆ ಬಟ್ಟೆ ಇವಾಗೆಲ್ತೆಲ್ಲ ಹಬ್ಬಕ್ಕೆ ಅಂತೆಲ್ಲ ಯಾವಾಗಲಾದ್ರು ಒಂದು ಮಧ್ಯದಲ್ಲಿ ತೊಗೊಂಡಿರ್ತೀನಲ್ವ, ಹಾಗಾಗಿ ಏನು ತೊಗೊಂಡಿಲ್ಲ. ಒಂದು ಪ್ಯಾಂಟ್ ತೊಗೊಂಡೆ, ನೈಟ್ ಪ್ಯಾಂಟು, ಡೈಲಿ ಹಾಕೋಂತಲ್ವ ಆ ಥರದ್ದು. ಹಾಗೆ ಇಲ್ಲಿ ಬಂದುಬಿಟ್ಟು ರವೆ ಉಂಡೆ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಹಾಲು ಹಾಕ್ಬಿಟ್ಟು ರವೆ ಉಂಡೆ ಕಟ್ತಾಯಿದ್ದೆ. ನಾರ್ಮಲಾಗಿ ಈ ಸರಿ ಪಾಕ ಮಾಡ್ಕಟ್ಟೋಣ ಅಂತ ಹೇಳ್ಬಿಟ್ಟು ಪಾಕ ಮಾಡ್ಕೊತಿದ್ದೆ. ನಾರ್ಮಲಾಗಿ ಇವಾಗ ಫಸ್ಟಿಗೆ ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ಚಿರೋಟಿ ರವೆ ಇದೆಲ್ಲ ಅದು ಚೆನ್ನಾಗಿ ಕೆಂಪುಗಾಗೋ ತನಕ ತುಂಬ ಹುರಿಬೇಕಾಗುತ್ತೆ. ಸ್ವಲ್ಪ ಬೇಗನೆ ತೆಗೆದ್ರೆ ಆಗುತ್ತೆ ಈ ರವೆ ಉಂಡೆ ಪಿಸ್ಕ ಥರ ಆಗ್ಬಿಡುತ್ತೆ. ಅಷ್ಟು ರವೆ ಎಲ್ಲ ಕಚ್ಚ ಕಚ್ಚ ಅನ್ನೋ ಥರ ಆಗುತ್ತೆ. ಹಾಗಾಗಿ ಏನು ಮಾಡಬೇಕು, ತುಂಬ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಬಿಸಿ ಉರಿ ಹಿಡ್ಕೊಂಡು ಆಮೇಲೆ ಲೋ ಫ್ಲೇಮ್ ಹಿಡ್ಕೊಂಡು ತುಂಬ ಟೈಮ್, ಏನಿಲ್ಲ ಅಂದರೂ ಒಂದು 1/4 ಗಂಟೆ, ಒಂದು 20 ನಿಮಿಷ ಚೆನ್ನಾಗಿ ಸಣ್ಣ ಊರಿನಲ್ಲಿ ಉರಿಬೇಕು. ಆವಾಗಲೇ ರವೆ ಎಲ್ಲ ಸ್ವಲ್ಪ ತಿನ್ಬೇಕಾದ್ರೆ ಸ್ವಲ್ಪ ಹಸಿ ಹಸಿ ಅನಿಸಲ್ಲ. ನಾನು ಇಷ್ಟನ್ನು ಹುರಿದಿಟ್ಕೊಂಡ್ಬಿಟ್ಟು ಸಕ್ಕರೆ ಪಾಕ ನಾನು ಸ್ವಲ್ಪ ಲೈಟಾಗಿ ಪಾಕ ಮಾಡಿಕೊಂಡಿದ್ದೆ. ಆದರೆ ಅದು ಅಷ್ಟೊಂದು ಬರಲಿಲ್ಲ ನನಗೆ. ಅದು ಬೇಗ ಹಾಗೆ ಡ್ರೈ ಆಗಿಬಿಡೋದು ಸಕ್ಕರೆ ಪಾಕ ಹಾಕಿದ ತಕ್ಷಣದ್ದು. ಹಾಗಾಗಿ ಬರಲಿಲ್ಲ. ಮತ್ತೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸಣ್ಣ ಚಿಕ್ಕ ಉಂಡೆ ಕಟ್ಟಿದ್ದೀನಿ. ಇಷ್ಟು ಚಿಕ್ಕದಾಗಿ ಉಂಡೆ ಏನಕ್ಕಪ್ಪ ಅಂದರೆ, ನೆಕ್ಸ್ಟು ನಮ್ಮ ಚಿಕ್ಕ ಮಗ ಸ್ಕೂಲಲ್ಲಿ ಕೈ ತುತ್ತು ಪ್ರೋಗ್ರಾಮ್ ಅಂತ ಇತ್ತು. ಅವರಿಗೆ ಕೈ ತುತ್ತಿಗಂದರೆ ಅನ್ನ ಸಾಂಬಾರೇ ಮಾಡ್ಕೊಂಬರ್ಬೇಕು, ಯಾವುದೇ ತಿಂಡಿ ಅದೆಲ್ಲ ಇಲ್ಲ. ಈಗ ಅಮ್ಮನ ಕೈ ತುತ್ತು ಅಂದರೆ ಅನ್ನ ಸಾಂಬಾರೇ ಮೇಯ್ನು, ಮಕ್ಕಳಿಗೆ ತೃಪ್ತಿ ಅನಿಸೋದು, ಊಟ ಅನಿಸೋದು. ಹಾಗಾಗಿ ಕೈ ತುತ್ತುಟಾಗೆ ಅನ್ನ ಸಾಂಬಾರು ಮಾಡ್ಕೊಂಬರೋಕ್ಕೆ ಪ್ರೋಗ್ರಾಮ್ ಇಟ್ಟಿದ್ರು. ನನಗೆ ಕೆಲವರು ಒಬ್ಬೊಬ್ಬರು ಒಂದು ಸ್ವೀಟ್ ಮಾಡ್ಕೊಂಬರ್ತೀನಿ ಅಂದರು, ಮಕ್ಕಳಿಗೆ ಇಷ್ಟ ಅಲ್ಲ ಚಿಕ್ಕವರಿಗೆ ಅಂತ. ಅದೆಲ್ಲ ಆಪ್ಷನಲ್ಲ ಸ್ವೀಟ್ ಮಾಡ್ಕೊಂಬರೋದು. ರೆಗ್ಯುಲರಾಗಿ ಮಾತ್ರ ಅನ್ನ ಸಾಂಬಾರು ಇರಲೇಬೇಕು. ನಾನಿಲ್ಲಿ ಸಾಂಬಾರು ಮಾಡಿಕೊಂಡು ರವೆ ಉಂಡೆ ಮಾಡ್ಕೊಂಡಿದ್ದೆ. ಅಂದರೆ ಇಬ್ಬರು ಪೇರೆಂಟ್ಸಿಗೆ ಕೊಟ್ಟಿರ್ತಾರೆ, ಇಬ್ಬರು ಪೇರೆಂಟ್ಸು ಸೇರಿಕೊಂಡು ಏನು ಬೇಕಾದರೂ ಮಾಡ್ಕೊಂಬರ್ಬೋದು. ನಾನಿಲ್ಲಿ ಸ್ವಲ್ಪ ತರಕಾರಿ ಸಾಂಬಾರು, ಗೆಡ್ಡೆಕೋಸು ಮತ್ತು ಬೀನ್ಸು, ಕ್ಯಾರೆಟ್ ಹಾಕಿ ಸಾಂಬಾರು ಮಾಡ್ಕೊಂಡಿದ್ದೆ. ಅದ್ರ ಜೊತೆಯಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಟ್ಕೊಂಡಿದ್ದೆ. ಅರ್ಧ kg ರವೆನಲ್ಲಿ ಅಷ್ಟೊಂದು ರವೆ ಉಂಡೆಗಿದೆ. ಯಾಕೆಂದರೆ ಪುಟ್ಟ ಆಡಿ ಕಟ್ಟಿದ್ದೆ. ಏಕೆಂದರೆ ತುಂಬ ದೊಡ್ಡದಾಗಿ ಉಂಡೆ ಇದ್ದರೆ ಏನಾಗುತ್ತೆ, ಅವ್ರ ಮಕ್ಕಳು ಊಟ ಮಾಡಿರ್ತಾರೆ. ಅವಾಗ ತಾನೇ ಕೈ ತುತ್ತು ಅಂದರೆ ಆ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಹಾಕಿರಬೇಕು, ಕೈ ತುತ್ತು ಕೊಟ್ಟಿರಬೇಕು. ಅದ್ರ ಮೇಲೆ ನಾನು ದಪ್ಪ ಉಂಡೆ ಮಾಡ್ಕೊಂಡೋದ್ರೆ ಆ ಮಕ್ಕಳು ತಿನ್ನೋಕ್ಕಾಗಲ್ಲ. ಅವ್ರು ತಿನ್ನೋಕ್ಕಾಗದೆ ಅಲ್ಲಿ ಹಿಡ್ಕೊಂಡು ಎಲ್ಲ ಗಲೀಜು ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ತುಂಬ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು. ನನಗೆ ಖುಷಿ ಆಗ್ತಾಯಿತ್ತು, ಇಷ್ಟು ಚೆನ್ನಾಗಿ ಆಗಿದೆ ಅಲ್ವಾ, ಚಿಕ್ಕದಾಗಿ ಮಾಡ್ಕೊಂಡ್ರೆ ಉಂಡೆ ನೋಡೋಕ್ಕೂ ಚೆನ್ನಾಗಿದೆ ಅಂತ ಅಂದ್ಕೊಂಡೆ. ಅಷ್ಟು ಖುಷಿ ಆಯ್ತು ನನಗೇನೆ ನೋಡಿ. ಅದು ಉಂಡೆ ಮಾಡಿಕೊಂಡು ನಂದು ಅವತ್ತು ವಾರ ಶನಿವಾರ, ಅವತ್ತಿನ ದಿನ ಎಲ್ಲ ವಾರ ಪೂಜೆ ಮಾಡಿಕೊಂಡು ನಾವು 12 ಗಂಟೆಗೆ ಹೊರಡೋ ಥರ ಇತ್ತು. 12 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಮಧ್ಯಾಹ್ನಕ್ಕೆ ಸಾಂಬಾರು ಮತ್ತು ಅನ್ನ ಎಲ್ಲ ಮಾಡಿಟ್ಬಿಟ್ಟು ಹೊರಟ್ವಿ. ಎಲ್ರಿಗೂ ಒಂದೊಂದು, ಇಬ್ಬರು ಪೇರೆಂಟ್ಸಿಗೆ ನೋಡ್ಬೋದು, ಇಬ್ಬರು ಪೇರೆಂಟ್ಸಿಗೆ ಒಂದೊಂದು ಬ್ಯಾಚ್ ಮಾಡಿರ್ತಾರೆ. ಯಾವ ಮಕ್ಕಳಿಗೆಲ್ಲ ಒಂದು 8 9 ಜನ ಮಕ್ಕಳು ಸಿಕ್ಕಿದ್ರು. ಒಬ್ಬರಿಗೆಲ್ಲ ಇಬ್ಬರು ಪೇರೆಂಟ್ಸಿಗೆ ಇಷ್ಟು ಜನ ಸಿಕ್ಕಿತ್ತು. ಆದರೆ ಇನ್ನೊಂದು ಏನಂದರೆ ತುಂಬ ಜನ ಇದ್ದಾರೆ, ಮಿಸ್ ಆಗಿಬಿಟ್ಟು. ಸ್ಯಾಟರ್ಡೆ ಅಲ್ವಾ, ಕೆಲವರು ಏನಾದರೂ ಅದು ಇದು ಇರುತ್ತೆ, ಊರಿಗೆ ಹೋಗೋದಿರುತ್ತೆ, ಇನ್ನೇನೋ ಇರುತ್ತೆ. ಹಾಗಾಗಿ ತುಂಬ ಜನ ಮಕ್ಕಳು ಕಮ್ಮಿ ಬಂದುಬಿಟ್ಟಿದ್ರು. ಹಾಗಾಗಿ ಇರೋ ಅಷ್ಟು ಮಕ್ಕಳಿಗೂ ಇಬ್ಬಿಬ್ಬರು ಪೇರೆಂಟ್ಸಿಗೆ ಎಷ್ಟೆಷ್ಟು ಮಕ್ಕಳು ಅಂತ ಒಂದೊಂದು ಸರ್ಕಲ್ಲಾಗಿ ಕೂರಿಸಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ನೋಡ್ತಾ ಇದ್ದರೆ ಏನೋ ಒಂಥರ ಮನಸ್ಸಿಗೆ ಖುಷಿ. ಹಳೆ ನೆನಪು ಅಂದರೆ ಅವಾಗೆಲ್ಲ ನಾವು ಅಷ್ಟು ಜನ ಇರ್ತಿದ್ವಿ ಮನೇಲಿ, ಮಕ್ಕಳು ಎಲ್ರಿಗೂ ಕೈ ತುತ್ತು ಅಂತ ಹೇಳ್ಕೊಡ್ತಾಯಿದ್ರು. ಆ ರೀತಿಯಾಗಿ ಫೀಲಿಂಗ್ ಬರಲಿ, ಮಕ್ಕಳಿಗೆ ಕೈ ತುತ್ತು ಅಂದರೆ ಏನು ಅಂತ ಗೊತ್ತಾಗಬೇಕು ಅವರಿಗೆ ಅಂತ ಹೇಳ್ಬಿಟ್ಟು ಒಂದು ಕೈ ತುತ್ತು ಅಂತ ಪ್ರೋಗ್ರಾಮ್ ಮಾಡಿದರು. ತುಂಬಾ ಚೆನ್ನಾಗಿತ್ತು ಕಾನ್ಸೆಪ್ಟು. ಹಾಗೆ ನನಗೂ ಅಷ್ಟೇ ತುಂಬ ಇಷ್ಟ ಆಯಿತು. ನನಗೆ ಈ ಕೈ ತುತ್ತು ಕೊಡೋದು ಎಲ್ಲ ನೋಡ್ತಾ ಇದ್ದರೆ ನನಗೆ ಪ್ರಭಾಕರನ್ ಸಾಂಗ್ ನೆನಪಾಗುತ್ತೆ. ಕೈ ತುತ್ತು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಅನ್ನೋ ಸಾಂಗೇ ನೆನಪಾಗುತ್ತೆ ನನಗೆ. ಅದು ಅಷ್ಟು ಕೇಳೋಕ್ಕೂ ಚೆನ್ನಾಗಿದೆ ಪ್ರಭಾಕರಂದು ಸಾಂಗು. ಆ ಹಾಡ ನೆನಪಾಗುತ್ತೆ ನನಗೆ ಇದು.
ಎಲ್ಲ ಮಕ್ಕಳು ಕೈ ತೊಗೊಂಡು ಖುಷಿಯಾಗಿ ಊಟ ಮಾಡಿಕೊಂಡು ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಇದು ಬಂದುಬಿಟ್ಟು ಪೇರೆಂಟ್ಸ್ ಇಷ್ಟೇ ಅಲ್ಲ, ಇದು ಯು ಕೆ ಜಿ ಪೇರೆಂಟ್ಸ್ ಮಾತ್ರ. ಇನ್ನು ಎಲ್ ಕೆ ಜಿ ಮತ್ತು ನರ್ಸರಿ ಪೇರೆಂಟ್ಸ್ ಎಲ್ಲ ಕರೆಸಿಲ್ಲ, ಯಾಕೆಂದರೆ ನಾವು ಯು ಕೆ ಜಿ ಬ್ಯಾಚ್ ಅವರೆಲ್ಲ ಲಾಸ್ಟ್ ಇಯರ್ ಅಲ್ವಾ, ಹಾಗಾಗಿ ಲಾಸ್ಟ್ ಇಯರ್ ಯು ಕೆ ಜಿ ಬ್ಯಾಚ್ ಅವರಿಗೆ ಪೇರೆಂಟ್ಸಿಗೆ ಕರೆಸ್ತಾರೆ. ನರ್ಸರಿ ಮತ್ತು ಎಲ್ ಕೆ ಜಿ ಪೇರೆಂಟ್ಸ್ ಎಲ್ಲ ಬಂದಿಲ್ಲ. ಅಷ್ಟು ಮಕ್ಕಳನ್ನು ನರ್ಸರಿ ಮತ್ತು ಎಲ್ ಕೆ ಜಿ ಮಕ್ಕಳು ಯು ಕೆ ಜಿ ಮಕ್ಕಳಿಗೆಲ್ಲ ಇಷ್ಟು ಜನ ಡಿವೈಡ್ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಪೇರೆಂಟ್ಸ್ ಇಷ್ಟೇ ಜನ ಇರ್ಬೋದು, ಇಷ್ಟೇ ಜನನ ಪೇರೆಂಟ್ಸ್ ಅಂತ ಅಂದ್ಕೊಳಾಗಿಲ್ಲ. ತುಂಬ ಜನ ಇದ್ದಾರೆ. ಯು ಕೆ ಜಿ ಬ್ಯಾಚ್ ಲಾಸ್ಟ್ ಇಯರ್ ಅಂತ ಹೇಳ್ಬಿಟ್ಟು ಕರೆಸಿ ಈ ಥರ ಪ್ರೋಗ್ರಾಮ್ ಮಾಡೋದು. ಎಲ್ಲರದ್ದು ಊಟ ಆಯಿತು. ನಾನು ಕೂಡ ಹಾಗೆ ಮಕ್ಕಳಿಗೆಲ್ಲ ಫೋಟೋ ತಗೊಂಡು ಹಾಯ್ ಮಾಡಿ ಅಂತ ಹೇಳ್ತಾಯಿದ್ದೆ. ನೋಡಿದ್ರೆ ಏನೋ ಒಂಥರ ಖುಷಿ. ಲಾಸ್ಟ್ ಇಯರ್ ಅಲ್ವಾ, ಸ್ಕೂಲ್ ಬಿಟ್ಟು ಹೋಗ್ತೀವಲ್ವ ಅಂತ ನಮಗೆ ಯಾವ ಥರ ಮೊದಲೆಲ್ಲ ಎಸ್ ಎಲ್ ಸಿ 7th ಬೇಜಾರಾಗ್ತಾಯಿತ್ತು, ಆ ಥರ ಅನಿಸ್ಬಿಡ್ತಾಯಿತ್ತು. ಈ ಮಕ್ಕಳನ್ನೆಲ್ಲ ನೋಡಿಬಿಟ್ರೆ ನನ್ನ ಮಗನೂ ಅಷ್ಟು ಇವಾಗಲೂ ಕೇಳ್ತಾನೆ, ಅಮ್ಮ ನಾನು ನೆಕ್ಸ್ಟು ಸ್ಕೂಲಿಗೆ ಹೋದರೆ ನನಗೆಲ್ಲ ಫ್ರೆಂಡ್ಸ್ ಸಿಗ್ತಾರಾ, ಯಾರು ಸಿಗ್ತಾರೆ ಅಂತೆಲ್ಲ ಕೇಳ್ತಾನೆ. ಬೇಜಾರಾಗುತ್ತೆ ಆ ಮಾತು ಕೇಳಿದರೆ. ಇಲ್ಲಿ ಪೇರೆಂಟ್ಸ್ ಎಲ್ಲ ರಾಗಿ ಅಲ್ವಾ ಕೆಲಸ ಮಾಡ್ಕೊಂಬಂದಲ್ವಾ, ಕೋಣೆಯಲ್ಲಿ ಎಲ್ಲರಿಗೂ ಊಟ ಮಾಡಿ ಎಂಜಾಯ್ ಮಾಡಿ ಮ್ಯಾಮ್ ಅವರೆಲ್ಲ ಮಕ್ಕಳು ಕೇಳ್ತಾಯಿದ್ರು ಖುಷಿ ಆಯಿತು ಎಲ್ರಿಗೂ ಅಂತದ್ದು. ಎಲ್ಲ ಮಕ್ಕಳು ತುಂಬ ಎಂಜಾಯ್ ಮಾಡಿ ಖುಷಿ ಆಯಿತು ಅಂತ ಹೇಳಿದ್ರು. ನಾವು ಕೂಡ ಕರ್ಕೊಂಬಿಟ್ಟು ಊಟ ಎಲ್ಲ ಆಯಿತು. ನನ್ನ ಮಗನ ಕರ್ಕೊಂಡು ಹೊರಟ್ವಿ. ಏನು ಗೊತ್ತಾ, ಈ ಎಲ್ ಕೆ ಜಿ ಯು ಕೆ ಜಿನಲ್ಲಿ ಏನಾದರೂ ಪ್ರೋಗ್ರಾಮ್ ಇಟ್ಟರೆ ಮಿಸ್ ಮಾಡ್ಕೊಬಾರ್ದು ಅಂತ ನಾನು ಅನ್ಕೊತೀನಿ. ಯಾಕೆಂದರೆ ಈ ಚಾನ್ಸು ಮತ್ತೆ ನಮಗೆ ಸಿಕ್ಕಲ್ಲ. ನೆಕ್ಸ್ಟ್ ಎಲ್ಲ ಫಸ್ಟು ಸೆಕೆಂಡು ತರ್ಡು ಹೋಗ್ಬಿಡ್ತಾರೆ. ಅವಾಗ ಈ ಥರ ಎಲ್ಲ ಒಂದೊಂದು ಸ್ಕೂಲಲ್ಲಿ ಇರಲ್ಲ. ಆವಾಗ ನಮ್ಗೆ ಅನಿಸುತ್ತೆ ಈ ಥರ ಎಲ್ಲ ಇರಬೇಕಿತ್ತು, ಮಿಸ್ ಮಾಡ್ಕೊಂಬಿಟ್ವಿ ಅನಿಸುತ್ತೆ. ಹಂಗಾಗಿ ಸಿಕ್ಕದ್ದು ಒಂದೊಂದು ಸಣ್ಣ ಸಣ್ಣ ಖುಷಿನೇ ಎಂಜಾಯ್ ಮಾಡಬೇಕು ಅಂತ ನನ್ನ ಆಸೆ. ಹಾಗಾಗಿ ನಾನು ಮಿಸ್ ಮಾಡದೆ ಹೋಗಿದ್ದೆ. ಹಾಗೆ ಇವತ್ತಿನ ರೆಸಿಪಿ ಮತ್ತು ಕೈತೂತ್ ಪ್ರೋಗ್ರಾಮ್ ಸ್ಕೂಲಿದೆಲ್ಲ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.